ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಗ್ಯಾರಂಟಿಗಳ ಭರವಸೆ ಮೇಲೆ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಕ್ಷ ಸರ್ಕಾರದ ಭಾಗವಾಗಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂತು ಕೂಡ. ಅದರಲ್ಲೂ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ಸ್ತ್ರೀ ಯೋಜನೆ, ಶಕ್ತಿ ಯೋಜನೆ, ಇದರಿಂದಾಗಿ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅಲ್ಲಿಗೆ ಮಹಿಳೆಯರಿಗೆ ಬಸ್ ಉಚಿತ, ಆದರೆ ಪುರುಷರಿಗೆ ಬಸ್ ಟಿಕೆಟ್ನ ಹೊರೆ ಹೆಚ್ಚಳವಾಗುವುದು ನಿಶ್ಚಿತಾನ ಅಂತ ಹೇಳಿ ನಾವು ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ಇದೀಗ ಮಹತ್ವದ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಆಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾವನೆ ಬಹಳ ದಿನಗಳಿಂದ ಚರ್ಚೆಯಲ್ಲಿತ್ತು. ದಶಕದಿಂದ ಬಸ್ ಫೇರ್ಗಳು ರಿವಿಷನ್ ಆಗಿಲ್ಲ ಅನ್ನೋದು, ಇಲಾಖೆ ಆರ್ಥಿಕವಾಗಿ ಹೊರೆಯನ್ನ ಅನುಭವಿಸ್ತಾ ಇದೆ. ಇದನ್ನ ಸರಿದೂಗಿಸ್ಕೊಳ್ಬೇಕು ಅಂತಂದ್ರೆ ಬಸ್ ಟಿಕೆಟ್, ಪ್ರಯಾಣ ದರ ಟಿಕೆಟ್ನಲ್ಲಿ ಹೆಚ್ಚಳ ಆಗಬೇಕು ಅನ್ನೋ ಆಗ್ರಹ ಇವತ್ತಿನ ಕ್ಯಾಬಿನೆಟ್ ಮೀಟ್ನಲ್ಲಿ ಬಹುತೇಕ ಈ ಪ್ರಸ್ತಾವನೆಗೆ ಅಂಗೀಕಾರ ಸಿಗೋ ಸಾಧ್ಯತೆ ಇದೆ. 13ರಿಂದ 15% ಪ್ರಯಾಣ ದರ ಏರಿಕೆ ಮಾಡೋ ಚಿಂತನೆ ಇದೆಯಂತೆ. ಮುಖ್ಯಮಂತ್ರಿಗಳು ಒಪ್ಪಿದ್ರೆ ಇವತ್ತೇ ದರ ಏರಿಕೆಯ ಶಾಕ್ ಎದುರಾಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೊಂದು ಮಹತ್ತರ ಹಾಗೆ ವಿವಾದಕ್ಕೆ ಕಾರಣ ಆಗಬಹುದಾದ ನಿರ್ಣಯ, ಹೊಸ ಗೋಶಾಲೆಗಳ ನಿರ್ಮಾಣಕ್ಕೆ ಬ್ರೇಕ್ ಹಾಕುವ ಪ್ರಸ್ತಾವನೆ. ಹಿಂದಿನ ಬಿಜೆಪಿ ಸರ್ಕಾರ ತಂದಿದ್ದಂತಹ ಯೋಜನೆ ಇದು. ಸರ್ಕಾರದ ಕಡೆಯಿಂದ ಗೋಶಾಲೆಗಳನ್ನು ನಿರ್ಮಾಣ ಮಾಡುವ ಯೋಜನೆ, ಈ ಯೋಜನೆಗೂ ಕೂಡ ಬ್ರೇಕ್ ಹಾಕುವ ಪ್ರಸ್ತಾವನೆಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂಗೀಕಾರ ಸಿಗುವ ಸಾಧ್ಯತೆಗಳು ಲಭ್ಯವಾಗ್ತಾ ಇದೆ. ಪ್ರಯಾಣಿಕರಿಗೆ ಆ ಮೂಲಕ ಬಸ್ ಪ್ರಯಾಣ ದರ ಏರಿಕೆಯ ಶಾಕ್ ಎದುರಾಗೋ ಲಕ್ಷಣಗಳು ಗೋಚರಿಸ್ತಾ ಇದೆ. ಜನರಿಗೆ ಕಾದಿದೆಯಾ ಮತ್ತೊಂದು ದರ ಏರಿಕೆಯ ಶಾಕ್? ವಾಣಿಜ್ಯ ಬಳಕೆಯ ವಿದ್ಯುತ್ ಆಯಿತು, ಹಾಲಿನ ದರ ಆಯಿತು, ಪೆಟ್ರೋಲ್ ಡೀಸೆಲ್ ದರ ಆಯಿತು, ಪಹಣಿ ಸೇರಿದಂತೆ ಕೆಲ ದಾಖಲಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಪ್ರೈಸ್ ಹೈಕ್ ಆಯಿತು. ಇದೀಗ ಬಸ್ನ ಟಿಕೆಟ್ ದರ ಕೂಡ ಏರಿಕೆಯಾಗೋ ಸಾಧ್ಯತೆ ನಿಚ್ಚಳವಾಗಿದೆ. ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಫಿಕ್ಸ್. 13ರಿಂದ 15% ಪ್ರಯಾಣ ದರ ಏರಿಕೆಯಾಗೋ ಸಾಧ್ಯತೆ ನಿಚ್ಚಳವಾಗಿದೆ. ಕ್ಯಾಬಿನೆಟ್ ಮೀಟಿಂಗ್, ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೇ ವಿಚಾರ ಚರ್ಚೆಗೆ ಒಳಪಡ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಎಲ್ಲ ಸಾರಿಗೆ ನಿಗಮಗಳ ಟಿಕೆಟ್ ದರ ಪರಿಷ್ಕರಣೆ ಬಗ್ಗೆ ಇದೀಗ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ದರ ಏರಿಕೆ ಚರ್ಚೆ ನಡೀತಾ ಇದ್ದು, ಬಹುತೇಕ 13ರಿಂದ 15%ನಷ್ಟು ದರ ಏರಿಕೆ ಮಾಡುವುದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ರೈಟ್, ಇದೀಗ ಬರ್ತಾ ಇರುವ ಅಪ್ಡೇಟ್, ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವ ನಿರ್ಣಯವನ್ನ ಅಂಗೀಕರಿಸಿದೆ ಸಚಿವ ಸಂಪುಟ. 13ರಿಂದ 15% ದರ ಏರಿಕೆ ಮಾಡುವ ನಿರ್ಧಾರವನ್ನ ಸಚಿವ ಸಂಪುಟ ಅಂಗೀಕರಿಸಿದೆ. ಅಲ್ಲಿಗೆ ಮಹಿಳೆಯರಿಗೆ ಉಚಿತ, ಯಾರು ಈ ಯೋಜನೆಯನ್ನ ಬಳಕೆ ಮಾಡಿಕೊಳ್ಳಲ್ವೋ ಅದರಲ್ಲೂ ವಿಶೇಷವಾಗಿ ಪುರುಷರಿಗೆ ದರ ಏರಿಕೆ ನಿಶ್ಚಿತ. 13ರಿಂದ 15% ದರ ಏರಿಕೆ ಮಾಡಲಿಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಬಸ್ ಟಿಕೆಟ್ ದರಗಳ ರಿವಿಷನ್, ಇದಕ್ಕೆ ಸಚಿವ ಸಂಪುಟ ಅಂಗೀಕಾರವನ್ನು ನೀಡಿದೆ ಅನ್ನೋದು. 13ರಿಂದ 15% ಜನ ಇದನ್ನು ಯಾವ ರೀತಿ ಗಮನಿಸಬಹುದು? ಉಚಿತ ಯೋಜನೆಗಳ ಸರ್ಕಾರದಿಂದ ದರ ಏರಿಕೆ ಮತ್ತೊಂದು ಮಗಲಲ್ಲಿ.
ಸ್ಮಿತಾ, ಎಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ನಿಗಮಗಳಲ್ಲೂ ಕೂಡ ಅದು BMTC ಮತ್ತು KSRTC 4 ವಿಭಾಗಗಳಲ್ಲೂ ಕೂಡ ಬಸ್ ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಣ್ಣೆ ಆಯಿತು. ಸಂಬಂಧಪಟ್ಟಂತೆ ಕೂಡ ಸಮಾಲೋಚನೆಯಾಗಿ ಬಹುತೇಕವಾಗಿ ಅಸ್ತು ಅಂದಿರುವಂಥದ್ದು, ಇನ್ನು ಅಧಿಕೃತವಾಗಿ ಮಾತ್ರ ಬಂದು ಘೋಷಣೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದರ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಒಟ್ಟಾರೆಯಾಗಿ ಒಂದು ವಿಚಾರ ಇರುವಂಥದ್ದು, ಉಚಿತ ಬಸ್ ಯೋಜನೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಅಂತ ಘೋಷಣೆ ಮಾಡಿರೋದ ಸರ್ಕಾರ ಮತ್ತೊಂದು ಕಡೆ ಮತ್ತೊಂದು ದಾರಿಯಲ್ಲಿ ಏನು ಬಸ್ ದರ ಏರಿಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿರುವಂಥದ್ದೇನಿದೆ, ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಜನ ಅಥವಾ ಪ್ರತಿಪಕ್ಷಗಳು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ ಅನ್ನುವಂಥದ್ದು. ಯಾಕಂತಂದರೆ ಏನು ಉಚಿತ ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಹಣ ಸರಿದೂಗಿಸುವ ಸಂಬಂಧಪಟ್ಟಂತೆ ಸಾಕಷ್ಟು ಹರಸಾಹಸ ಪಡ್ತಾ ಇದೆಯಾ ಅನ್ನೋಂಥದ್ದು. ಕೇವಲ ಬಸ್ ದರ ಏರಿಕೆ ಮಾತ್ರ ಆಗಿಲ್ಲ, ಸರ್ಕಾರ ಬಂದು 1 ವರ್ಷ 4 ತಿಂಗಳಲ್ಲಿ ಹಲವಾರು ದರ ಏರಿಕೆ ಮಾಡಿರುವಂಥದ್ದು. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಸಂಬಂಧಪಟ್ಟಂತೆ ಸೆಸ್ಸನ್ನು ಜಾಸ್ತಿ ಮಾಡಿರುವಂಥದ್ದು, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿರುವಂಥದ್ದು. ಈ ರೀತಿ ಹಲವು ದರಗಳ ಏರಿಕೆಯ ನಂತರ ಇದೀಗ ಬಸ್ ಪ್ರಯಾಣ ದರ ಕೂಡ ಆಗಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಏನೆಲ್ಲ ಸಾಧ್ಯತೆ ಇದೆಯಾ ಬಸ್ ದರ ಏರಿಕೆ ಅವೆಲ್ಲವನ್ನು ಕೂಡ ಮಾಡಿರುವಂಥದ್ದು. ಈಗ 13ರಿಂದ 18% ಸಾಮಾನ್ಯವಾಗಿ ದರ ಏರಿಕೆ ಕುರಿತಾಗಿ ಕಾಂಗ್ರೆಸ್ನ ನಾಯಕರ ರಿಯಾಕ್ಷನ್ ಅನ್ನ ಗಮನಿಸ್ತಾ ಇದ್ವಿ. ಇದು ಲಾಂಗ್ ಪೆಂಡಿಂಗ್ ಇತ್ತು, ರಿವಿಷನ್ ಆಗೇ ಇರಲಿಲ್ಲ, ಬಿಜೆಪಿ ಸರ್ಕಾರ ಸಾಲದ ಹೊರೆ, ಇದೆಲ್ಲವನ್ನ ಸರಿದೂಗಿಸ್ಕೊಳ್ಬೇಕು ಅಂದ್ರೆ ಅನಿವಾರ್ಯ, ಇದೇ ನಾವು ಇವತ್ತು ಮಾಡಿರೋ ನಿರ್ಣಯ ಅಲ್ಲ, ಈ ರೀತಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದನ್ನ ನೋಡಿದೀವಿ ಹಿಂದಿನ ದರ ಏರಿಕೆ ಸಂದರ್ಭದಲ್ಲಿ. ಬಹುತೇಕ ಈಗಿನ ಟಿಕೆಟ್ ದರ ಏರಿಕೆಯಲ್ಲೂ ಇದೇ ರೀತಿಯ ಉತ್ತರ ಸಿಗಬಹುದಾ ಸರ್ಕಾರದಿಂದ? ಖಂಡಿತವಾಗ್ಲೂ ಸ್ಮಿತಾ, ಈಗ ಇಂದಿನ ಸರ್ಕಾರದಲ್ಲೂ ಕೂಡ, ಇಂದಿನ ಬಿಜೆಪಿ ಸರ್ಕಾರದಲ್ಲೂ ಕೂಡ ದರ ಏರಿಕೆಯಾದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಕೂಡ ಉತ್ತರಗಳನ್ನು ಏನು ಕೊಟ್ಟಿದ್ರು ಅದೇ ಉತ್ತರವನ್ನು ಕೂಡ ಕೊಡುವಂಥದ್ದು. ಅಂದರೆ ಒಂದು ಇಲ್ಲಿ ಸರ್ಕಾರ ಹೇಳುವಂಥದ್ದು, ಬಹುತೇಕ ಅಂದರೆ ಸಾಕಷ್ಟು ವರ್ಷಗಳಾಗಿದೆ ದರ ಏರಿಕೆ ಆಗಿರುವಂಥದ್ದು, ಬಸ್ ಪ್ರಯಾಣ ದರ ಏರಿಕೆ. ಈ ಹಿನ್ನೆಲೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಅನಿವಾರ್ಯ ಅನ್ನುವಂಥದ್ದು. ಮತ್ತು ಇದು ಕೇವಲ ಇದೇ ಕಾರಣ ಆಗಬಾರ್ದು. ಯಾಕೆಂತಂದರೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವಂಥದ್ದು ಜನರಿಗೆ, ಅದರ ಮೂಲಕ ಅಂದರೆ ಉಚಿತ ಗ್ಯಾರಂಟಿಗಳನ್ನು ಸರಿದೂಗಿಸಲು ಜನರಿಗೆ ತೆರಿಗೆಯ ಭಾರ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಯಾಕಂದರೆ ಈ ಸರ್ಕಾರ ಸ್ಮಿತಾ, ಬೆಲೆ ಏರಿಕೆ, ಇಂದಿನ BJP ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿರುವಂಥದ್ದು. ಈಗ ಅಧಿಕಾರದಲ್ಲಿದ್ದಾಗ ಒಂದು ಮಾತು, ಪ್ರತಿಪಕ್ಷದಲ್ಲಿದ್ದಾಗ ಒಂದು ಮಾತು ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗುವಂಥದ್ದು. ಅರೆ, ಬಸ್ ಪ್ರಯಾಣಿಕ ದರ ಏನಿದೆ ಈಗ ಅದನ್ನು ಎಷ್ಟು % ಮಾಡ್ತಾರೆ ಅಥವಾ ಈ ಸಂಬಂಧಪಟ್ಟಂತೆ ನಂತರ ಏನು ಅದಕ್ಕೆ ಉತ್ತರ ಕೊಡ್ತಾರೆ, ಸಮರ್ಥನೆ ಸಮಜಾಯಿಷಿ ಕೊಡ್ತಾರೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಹಿಂಗೆ ದರ ಏರಿಕೆ ಆಗೋ ಸಂದರ್ಭದಲ್ಲಿ ಮಂತ್ಲಿ ಪಾಸ್ಗಳೇನಿರುತ್ತೆ ಸ್ಟೂಡೆಂಟ್ಸ್ಗೆ ಅಥವಾ ವರ್ಕಿಂಗ್ ಕ್ಲಾಸ್ಗೆ, ಅದರ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಂತ ಹೇಳಿ ವಿಜಯ್, ಐನೋ ಇನ್ನೂ ಕೂಡ ಅಧಿಕೃತವಾದ ಹೇಳಿಕೆಗಳು ಸಿಗ್ತಾ ಇಲ್ಲ ಸಚಿವ ಸಂಪುಟ ಸಭೆಯಿಂದ, ಬಟ್ ಒಂದು ಅಂದಾಜು ಸಿಗ್ತಾ ಇರುತ್ತಲ್ಲ, ಈಗ ಪಾಸ್ಗಳ ದರದಲ್ಲೂ ಏರಿಕೆನಾ ಹೇಗೆ ಅಂತ ಹೇಳಿ? ಸ್ಮಿತಾ, ಅದು ಪರ್ಸೆಂಟೇಜ್ ಮೇಲೆ ತೀರ್ಮಾನ ಆಗುವಂಥದ್ದು. ಈಗ 13ರಿಂದ 18% ದರ ಏರಿಕೆ ಪ್ರಸ್ತಾಪ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ವೇಳೆ ಏನಾದರೂ ಕೂಡ 15-16% ಏನಾದರೂ ಕೂಡ ದರ ಏರಿಕೆಗೆ ತೀರ್ಮಾನ ಆದರೆ ಏನು ವಿದ್ಯಾರ್ಥಿಗಳ ಬಸ್ ಪಾಸ್ ದರ ಏರಿಕೆ ಮಾಡದೇ ಇರಬಹುದು ಅಂತ ಹೇಳಾಗ್ತದೆ. ಯಾಕಂದರೆ ವಿದ್ಯಾರ್ಥಿಗಳ ಬಸ್ ಪಾಸ್ ದರ ಏರಿಕೆ ಮಾಡಿದ್ರೆ ಆಗ ಸಾಕಷ್ಟು ವ್ಯಾಪಕ ವಿರೋಧ ವ್ಯಕ್ತ ಆಗ್ಬೋದು.